ಹೌದು, ಚಿಕ್ಕಬಳ್ಳಾಪುರ ನಗರಸಭಾ ಅಧಿಕಾರಿಗಳ ಕಾರ್ಯವೈಖರಿಯೇ ಹಾಗೆ. ಇವರಿಗೆ ಯಾವುದೇ ಕೆಲಸ ಮಾಡಿದ್ರೂ ಅದರಿಂದ ಪ್ರತಿಫಲ ಬೇಕು ಅನ್ಸುತ್ತೆ. ಪ್ರತಿಫಲ ಸಿಗದೆ ಯಾವುದೇ ಕೆಲಸ ಇವರಿಗೆ ಅಪತ್ಯ. ಹಾಗಾಗಿಯೇ ಜನರು ದಿನನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಈ ನರಕದಿಂದ ಪಾರು ಮಾಡುವಂತೆ ನಾಗರಿಕರು ನಗರಸಭೆಗೆ ಮನವಿ ಮಾಡಿದ್ರೂ ಇವರಿಗೆ ಇರುವೆ ಕಡಿದಂತೆಯೂ ಆಗಿಲ್ಲ. ಹಾಗಾಗಿಯೇ ಈ ಪ್ರದೇಶದ ಜನರು ಬದುಕಲು ಸಾಧ್ಯವಾಗದೆ ಸ್ವಂತ ಮನೆಗಳನ್ನು ಬಿಟ್ಟು ದೂರ ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ರೂ ನಗರಸಭಾ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ಳುವ ಗೋಜಿಗೆ ಹೋಗಿಲ್ಲ. ವೀಕ್ಷಕರೇ, ಇಲ್ಲಿ ಸ್ವಲ್ಪ ನೋಡಿ. ಈ ರಸ್ತೆಯುದ್ದಕ್ಕೂ ಹರಿದು ಒಣಗಿದೆಯಲ್ಲ, ಇದು ಜೇಡಿ ಮಣ್ಣು ಅಂತ ಭಾವಿಸಬೇಡಿ. ಯಾಕಂದರೆ ಇದು ಚಿಕ್ಕಬಳ್ಳಾಪುರ ನಗರದ UGD ತ್ಯಾಜ್ಯ ನೀರು. ಇಲ್ಲಿ ಕಾಣ್ತಾ ಇದೆಯಲ್ಲ, ಪೈಪ್ ಹಾಕಿರೋ ಮ್ಯಾನ್ ಹೋಲ್. ಈ ಮ್ಯಾನ್ ಹೋಲ್ ತುಂಬಿ 3-4 ತಿಂಗಳುಗಳೇ ಕಳೆದಿದೆಯಂತೆ. ನಗರಸಭಾ ಪೌರಾಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ ಇಲ್ಲಿನ ನಿವಾಸಿಗಳು ಮನವಿ ನೀಡಿ ಖುದ್ದು ಭೇಟಿಯಾಗಿ ಕಷ್ಟ ಹೇಳಿಕೊಂಡು ಸುಸ್ತಾಗಿದೆಯೇ ಹೊರತು ಇವರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ವರೆಗೆ ದುರ್ನಾತ ಬೀರ್ತಾ ಇದ್ದು ಇದನ್ನು ನಾಗರಿಕರಾದವರು ಸಹಿಸಲು ಸಾಧ್ಯವಾಗದ ಸ್ಥಿತಿ ಇದೆ. ಪರಿಸ್ಥಿತಿ ಹೀಗಿದ್ರೂ ನಗರಸಭಾಧಿಕಾರಿಗಳು ಮಾತ್ರ ಏನೇನೂ ಆಗಿಲ್ಲ ಅಂತ ಕಣ್ಣಿದ್ದು ಕುರುಡರಂತೆ, ಕಿವಿ ಇದ್ದು ಕಿವುಡರಂತೆ ವರ್ತಿಸುತ್ತಿದ್ದಾರೆ. ಇನ್ನು ಮನವಿ ಬಂದ ಕಾರಣಕ್ಕೆ ಮಾನವೀಯತೆಯಿಂದ ಜಿಲ್ಲಾಧಿಕಾರಿಗಳೇ ಈ ಸ್ಥಳಕ್ಕೆ ಬಂದು ಖುದ್ದು ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳು ಬಂದ ಸಂದರ್ಭದಲ್ಲಿ ಎನ್ನಿಲ್ಲದಂತೆ ಗಡಿಬಿಡಿ ಮಾಡಿದ ನಗರಸಭಾಧಿಕಾರಿಗಳು ತಾವು ಪ್ರತಿನಿತ್ಯ ಇದೇ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತೇವೆ ಅಂತ ತೋರಿಸಿಕೊಂಡಿದ್ದಾರೆ. ಇವರ ನಟನೆಗೆ ಜಿಲ್ಲಾಧಿಕಾರಿಗಳೇ ಫಿದಾ ಆಗಿ ನಗರಸಭಾಧಿಕಾರಿಗಳು ಈ ರೀತಿ ಕೆಲಸ ಮಾಡ್ತಾರಾ ಅಂತ ಮೂಗಿನ ಮೇಲೆ ಬೆರಳಿಡುವಂತೆ ಇವರ ಅಭಿನಯ ಇತ್ತು ಅಂದರೆ ಇವರಿಗೆ ಆಸ್ಕರ್ ಮಟ್ಟದ ನಟರೇ ಆಗಿದ್ದಾರೆ ಅಲ್ವೇ. ಇಂತಹ ನಟರು ಜಿಲ್ಲಾಧಿಕಾರಿಗಳು ವಾಪಸ್ಸಾದಾಗ ಇವರು ವಾಪಸ್ಸಾಗಿ ಈವರೆಗೂ ಇತ್ತ ಮುಖ ಮಾಡಿಲ್ಲ, ಅಲ್ಲಿನ ಸಮಸ್ಯೆ ಬಗೆಹರಿಸಿಲ್ಲ. ತುಂಬಿದ ಮ್ಯಾನ್ ಹೋಲ್ಗೆ ಒಂದು ಪೈಪ್ ಇಳಿಬಿಟ್ಟು ಅದಕ್ಕೊಂದು ಮೋಟಾರ್ ಅಳವಡಿಸಿ UGD ತ್ಯಾಜ್ಯ ನೀರು ರಸ್ತೆಗೆ ಮತ್ತು ಚರಂಡಿಗೆ ಬಿಡ್ತಿದ್ದಾರೆ. ಹೀಗೆ ಚರಂಡಿಗೆ ಹರಿಯುವ UGD ನೀರು ನೇರವಾಗಿ ಕಂದವಾರ ಕೆರೆ ಸೇರುತ್ತಿದೆ. ಅಂದರೆ UGD ನೀರು ಶುದ್ಧೀಕರಣ ಮಾಡಿ ಕೃಷಿಗೆ ಬಳಸಬಹುದು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ನೇರವಾಗಿಯೇ ಕಂದವಾರ ಕೆರೆಗೆ ಅದು ನಗರಸಭಾ ಅಧಿಕಾರಿಗಳೇ ಮೋಟಾರ್ ಮೂಲಕ ಪಂಪ್ ಮಾಡಿ ಬಿಡ್ತಿರೋದು ಸಂಪೂರ್ಣ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಇಂತಹ ನೀಚ ಕೃತ್ಯ ಎಸಗಿದ ನಗರಸಭಾ ಅಧಿಕಾರಿಗಳ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆಯಡಿ ಪ್ರಕರಣ ದಾಖಲಿಸಬೇಕಿದೆ. ಸರ್, ನಮಗಿಲ್ಲಿ UGD ಕಲೆಕ್ಷನ್ ತುಂಬಿ 3-4 ತಿಂಗಳಾಗಿದೆ. ಆದರೆ ನೀವು ಕೊಚ್ಚೆ ನೀರು ರೋಡ್ಗೆ ಹರಿತಾನೆ ಇದೆ. ಒಳ್ಳೆ ಇದು ಸಮುದ್ರ ಥರ ಹರಿದೋದ್ರೂ ಯಾರು ಏನು ಇಲ್ಲಿ ಕೇರ್ ಮಾಡ್ತಾ ಇಲ್ಲ. ಗಾಡಿಗಳು ಹೋಗ್ತಾ ಇದ್ರೆ ಜುಯಿ ಅಂತ ಮನೆಗೆ ಹೊಡೆಯುತ್ತಾ ಇದೆ. ನಮಗೆ ಹೆಂಗಿರಬೇಕು ಇಲ್ಲಿ? ನಾವು ಮನೇಲಿ ಮಾಡಬೇಕು. ಮಕ್ಕಳು ಹಾಕ್ಕೊಂಡು ಎನಿ ಟೈಮು ನಾನು ಬಾಗಿಲು ಮುಚ್ಕೊಂಡಿರೋಕ್ಕಾಗಲ್ಲ. ಅದಕ್ಕೋಸ್ಕರ ನಗರಸಭೆಯವ್ರಿಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, DC ಸರ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ. DC ಸರ್ ಬಂದು ನೋಡ್ಕೊಂಡು ಹೋದಾಗ ಮಾತ್ರ ಅವರು ಬಂದರು, UGD ಕಲೆಕ್ಷನ್ ಅವರು ಬಂದರು, ಏನೋ ಮಾಡೋರ ಥರ ದೊಡ್ಡದಾಗೆಲ್ಲ ಮಾಡಿದವ್ರ ಥರ ಹೋದ್ರು. ಬಟ್ ಮೊಟ್ಟಿಗ್ತಾರೆ, ಹೊಡಿತಾರೆ, ಒಟ್ಟಾಗ್ತಾರೆ. ಅಷ್ಟೇ ಬಿಟ್ಟರೆ ಒಂದಿನ ಸಾಲ್ಯೂಷನ್. ಅಷ್ಟೇ ಬಿಟ್ಟರೆ ನಾಳೆ ಯಥಾ ಪ್ರಕಾರ ದತ್ತಾಸಿದ್ದಿ ಇದು ಈ ರೋಡಲ್ಲಿ ಯಾರು ಕಿವಿಗೆ ಹಾಕೊಂಡವ್ರು ಮಹಾನುಭಾವರೇ ಇಲ್ಲ. ಕೌನ್ಸಿಲರ್ಗೆ ಫೋನ್ ಮಾಡಿದರೆ ನಮ್ಮದು 3 ತಿಂಗಳಾಗಿದೆ, ನಮ್ಗೆ ಆವಾಗಲೇ ಮುಗಿದೋಯ್ತು ಅಂತ ಹೇಳ್ತಾರೆ. ಅವರು UGD ಕಲೆಕ್ಷನ್ ಅವ್ರದ್ದು ಅಮರನಾರಾಯಣ ಅವ್ರಿಗೆ ಫೋನ್ ಮಾಡಿದ್ರೆ, ಮೇಡಮ್ ಅವ್ರು ಇವಾಗ ಬರ್ತಾಯಿದ್ದೀವಿ, ಅವಾಗ ಬರ್ತಾಯಿದ್ದೀವಿ, ಒಂದು ಕ್ಷಣನೂ ಬರ್ತಾ ಇಲ್ಲ, ಏನೂ ನಮಗೆ ರೆಸ್ಪಾನ್ಸಿಬಿಲಿಟೀಸೇ ಮಾಡ್ತಾ ಇಲ್ಲ. ಸರ್, ದಯವಿಟ್ಟು ನಮಗೇನೋ ಒಂದು ಸೊಲ್ಯೂಷನ್ ಮಾಡಿಕೊಡ್ಬೇಕು. ಮಾಡಿಸ್ತೀವಿ. ಈಗ ಮೇಡಮ್ ಅವರು ಬರ್ತಾಯಿದ್ದಾರೆ, ಬಾಗೇಪಲ್ಲಿಂದ ಗಾಡಿ ಬರ್ತಾಯಿದೆ, ಯಾವ ಗಾಡಿನೂ ಬಂದಿಲ್ಲ, ಯಾವುದೂ ಇಲ್ಲ. ಅವ್ರು ಬಂದು ನೋಡ್ಕೊಂಡು ಹೋದಾಗ 1-2 ದಿವಸ ಹಂಗೆ ಮಾಡಿದ್ರು ಸರ್. ಏನು ನೀರು ಹೊಡೆದ್ರು, ಏನೇನೋ ಕಲೆಕ್ಷನ್ ಕೊಟ್ಟರು, ಅಲ್ಲಿ UGD ತೆಗೆಸಿದ್ರು, ನೋಡಿದ್ರು, ಅಲ್ಲೇನು ಹೋಗ್ತಾ ಇಲ್ಲ, ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸರ್. ನಮಗೇನಾದರೂ ಮಾಡಿ ಸೊಲ್ಯೂಷನ್ ಮಾಡಿಕೊಡ್ಲೇಬೇಕು. ಏನಾಗಿದೆ ಅಂತ ನೋಡಬೇಕು, ಬಂದು ಸ್ಪಾಟಿಗೆ ಬಂದು ನೋಡಬೇಕು. ಅವ್ರಿಗೆ ನಮ್ಮ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಸುಮ್ಮನೆ ಎಲ್ಲ ಇದ್ದುಬಿಟ್ಟು ನಾವು ಮಾಡಿದ್ರಿ ಅಂದರೆ ಅದು ಆಗಲ್ಲ ಸರ್. ನಾವು 3 ತಿಂಗಳಿಂದ ಅನುಭವಿಸ್ತಾ ಇದ್ದೀವಿ. ಕೇಳಿದ್ರಲ್ಲ ಈ ಮಹಿಳೆ ಅಳಲನ್ನ. ಇವರು ಮನೆಯಲ್ಲಿರಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಅದರಲ್ಲಿ ತಪ್ಪೇನಿದೆ ಬಿಡಿ. ಇಂತಹ ದುರ್ವಾಸನೆಗೆ ಪ್ರಾಣಿಗಳೇ ಇರಲು ಸಾಧ್ಯವಿಲ್ಲ. ಅಂತಹ ಸ್ಥಿತಿಯಲ್ಲಿ ನಾಗರಿಕ ಮಾನವರಾದವರು ಇರಲು ಸಾಧ್ಯವೇ? ಹಾಗಂತ ಸ್ವಂತ ಮನೆಗಳನ್ನು ಬಿಟ್ಟು ಎಲ್ಲಿ ಹೋಗಬೇಕು? ನಗರದ ನಾಗರಿಕರ ಹಿತ ಕಾಯಲು ಇರುವ ಚಿಕ್ಕಬಳ್ಳಾಪುರ ಸಭೆ ನಾಗರಿಕರಿಗೆ ರಕ್ಷಣೆ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಇಲ್ಲಿನ ನಿವಾಸಿಗಳ ಪಾಲಿಗೆ ನರಕ ತಂದಿಟ್ಟಿದೆ. 4 ತಿಂಗಳಿನಿಂದ UGD ಸಮಸ್ಯೆ ಬಗೆಹರಿಸಲು ನಗರಸಭಾ ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳೇ ಈ ನಗರಸಭಾ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಮಾನವ ಹಕ್ಕುಗಳ ಉಲ್ಲಂಘನೆಯಡಿ ಪ್ರಕರಣ ದಾಖಲಿಸಬೇಕಾದ ಅಗತ್ಯ ಇದೆ. ಈ ಕುರಿತು ಮತ್ತೊಬ್ಬರ ಅಳಲನ್ನ ಕೇಳಿಸ್ಕೊಂಡ್ಬಿಡಿ. ಸರ್, ಇಲ್ಲಿ ಒಂದು 4 ತಿಂಗಳಿಂದ ತುಂಬ ಹಿಂಸೆ ಆಗ್ತಾ ಇದೆ. ಏನಂದರೆ ಈ ರೋಡು ಮ್ಯಾನುವಲ್ ಓಪನ್ ಆಗಿ ಎನಿ ಟೈಮು ರೋಡಲ್ಲೇ ಹೋಗ್ತಾ ಇರುತ್ತೆ. ತುಂಬ ಇಲ್ಲಿ ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಾಯಿದೆ. ಹೆಲ್ತ್ ಇಶ್ಯೂಸ್ ತುಂಬ ಆಗಿ ಮಕ್ಕಳಿಗೆಲ್ಲ ಹುಷಾರಿದ್ದೀರ ಆಗ್ತಾಯಿದೆ. ಸುಮಾರು 2-3 ಸರಿ ಮಕ್ಕಳಿಗೆಲ್ಲ ಅಡ್ಮಿಟ್ ಮಾಡಿ ಆಸ್ಪತ್ರೆಯಿಂದ ಕರ್ಕೊಂಡ್ಬಂದು ಡಿಸ್ಚಾರ್ಜ್ ಮಾಡಿದ್ರು ಈ ಸ್ಮೆಲ್ಗೆ ತುಂಬ ಹಿಂಸೆ ಅನಿಸುತ್ತೆ. ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಈ ಅಕ್ಕಪಕ್ಕದ ಮನೆಗಳೆಲ್ಲ ಇರೋಕ್ಕಾಗ್ತಾಯಿಲ್ಲ. ನಾವು ನಗರಸಭೆ ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಯಿತು.
ಕಮಿಷನರ್ ಕಂಪ್ಲೇಂಟ್ ಕೊಟ್ಟರೆ ಯಾರು ಕೊಟ್ಟರು ಬರ್ತಾರೆ, ಮೋಟ್ರ್ ಇಕ್ತಾರೆ ಮತ್ತು ಕ್ಲೀನ್ ಮಾಡ್ತಾರೆ. ಒಂದು ದಿನದ್ದು 1 hour ಸೊಲ್ಯೂಷನ್ ಮಾಡ್ತಾರೆ ಅಷ್ಟೇ. ಮತ್ತು ಎನಿ ಟೈಮ್ ಇದೇ ಥರ ಹೋಗ್ತಾ ಇದೆ. ತುಂಬ ಹಿಂಸೆ ಅನಿಸುತ್ತೆ. ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಎಲ್ಲ ಇಲ್ಲಿ ಹೋಗೋವರೆಲ್ಲ ಪ್ರತಿಯೊಬ್ಬರು ಎಲ್ಲ ಮೂಗು ಮುಚ್ಕೊಂಡು ಹೋಗ್ತಾರೆ ಈ ರೋಡಲ್ಲಿ ಓಡಾಡೋರೆಲ್ಲ. ಇಲ್ಲಿ ಪಕ್ಕದಲ್ಲಿ ನ್ಯೂಟನ್ ಗ್ಲಾಮರ್ ಸ್ಕೂಲ್ ಇದೆ, ಇಲ್ಲಿ ಪಕ್ಕದಲ್ಲಿ ಬ್ರೈಟ್ ಸ್ಕೂಲ್ ಇದೆ, ಎಲ್ಲ ಸ್ಕೂಲ್ಗಳಿದೆ. ಎಲ್ಲ ಸ್ಕೂಲ್ ಮಕ್ಕಳು ಇದೇ ರೋಡಲ್ಲಿ ಓಡಾಡಬೇಕು. ಸಾಯಂಕಾಲ 3 ಗಂಟೆ ಮತ್ತು 9 ಗಂಟೆಯಲ್ಲಿ ಬಂದು ನೋಡಿದ್ರೆ ಆ ಚರಂಡಿ ನೀರಲ್ಲಿ ಎಲ್ಲ ತುಳ್ಕೊಂಡು ಓಡಾಡ್ತಾ ಇರ್ತಾರೆ ಮಕ್ಕಳು. ತುಂಬ ಹಿಂಸೆ, ಮಕ್ಕಳಿಗೆಲ್ಲ ತುಂಬ ವಿಶ್ವಾಸ ಆಗ್ತಾ ಇದೆ ಇದು ಮರಿ ಓಪನ್ ಆದಾಗಿಂದ. ನಾವು ಎಲ್ಲಿ ಕಂಪ್ಲೇಂಟ್ ಕೊಟ್ಟರು ಬಂದಾಗ ಜಸ್ಟು ಬಂದು ಅದು ಮೋಟ್ರ್ ಇಕ್ತಾರೆ, ಅದನ್ನು ಮೂವ್ ಮಾಡ್ತಾರೆ, ಅಷ್ಟು ಬಿಟ್ಟರೆ ಅದು ರೋಡಿಗೆ ಬಿಟ್ಬಿಡ್ತಾರೆ. ಬಿಟ್ಬಿಟ್ರೆ ಮತ್ತು ಸೊಲ್ಯೂಷನ್ ಏನೂ ಮಾಡ್ತಾನೇ ಇಲ್ಲ, ಪರ್ಮನೆಂಟ್ ಸೊಲ್ಯೂಷನ್ನು. ನಾವು ನಗರಸಭೆಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಮತ್ತು DC ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಕೊಟ್ಟರು ನಾವು ಇಷ್ಟು ದಿನದಿಂದ ಆದ್ರೂ ಇದು ಬಂದು ಗಮನ ಅವ್ರು ಫುಲ್ ಮೈನ್ ಸೊಲ್ಯೂಷನ್ ಏನು ಅಂತ ಕಂಡು ಹಿಡ್ದಿಲ್ಲ, ಇದನ್ನೇನು ಸಾಲ್ವ್ ಮಾಡಲೇ ಇಲ್ಲ ಸರ್. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಸ್ವಲ್ಪ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋ ಥರ ಮಾಡಿ ಸ್ವಲ್ಪ ಸಾಲ್ವ್ ಮಾಡಿಕೊಡ್ಬೇಕು ಅಂತ ಮತ್ತೆ ಕೇಳ್ಕೊಂತಾರೆ. ಕೇಳಿದ್ರಲ್ಲ, ಇಲ್ಲಿನ ದುರ್ವಾಸನೆಗೆ ಮಕ್ಕಳು ಅನಾರೋಗ್ಯ ಪೀಡಿತರಾಗ್ತಿದ್ದಾರಂತೆ. ಪರಿಸ್ಥಿತಿ ಹೀಗಿದ್ರೂ ಈ ಕುರಿತು ಪದೇ ಪದೇ ಮನವಿ ಮಾಡಿದ್ರೂ ನಗರಸಭಾಧಿಕಾರಿಗಳು ಮಾತ್ರ ಸಮಸ್ಯೆ ಪರಿಹಾರಕ್ಕೆ ಗಮನ ನೀಡುತ್ತಿಲ್ಲ. ಮಾತ್ರವಲ್ಲ, UGD ಎಂಬ ಅಪಾಯಕಾರಿ ತ್ಯಾಜ್ಯ ನೀರು ನೇರವಾಗಿ ಕಂದವಾರ ಕೆರೆಗೆ ಹರಿಸುವ ಮೂಲಕ ಮಾನವೀಯತೆಯನ್ನೇ ಮೆರೆಯುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡಲೇ ಈ ನಿರ್ಲಕ್ಷ್ಯ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ವಹಿಸುತ್ತಿದ್ದರೆ ನಗರಸಭಾಧಿಕಾರಿಗಳ ನಿರ್ಲಕ್ಷ್ಯ ಮತ್ತಷ್ಟು ಪತಾಕೆ ಸ್ಥಾಯಿಗೆ ಸೇರಲಿದೆ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಈ ಕೂಡಲೇ ನಗರಸಭಾಧಿಕಾರಿಗಳ ವಿರುದ್ಧ ಕ್ರಮ ವಹಿಸಿ ಇಲ್ಲಿನ ನಿವಾಸಿಗಳು ಅನುಭವಿಸುತ್ತಿರುವ ನರಕ ಯಾತನೆಗೆ ಅಂತ್ಯ ಹಾಡಬೇಕಾದ ಹೊಣೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮೇಲಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ.